ಸತೀಶ್ ನೀನಾಸಂ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ದಿ ರೈಸ್ ಆಫ್ ಅಶೋಕ ಬಿಡುಗಡೆ ಹೊಸ್ತಿಲಿನಲ್ಲಿ ನಿಂತಿದೆ. ಇದೇ ತಿಂಗಳ 27ರಂದು ಬಹುಭಾಷೆಯಲ್ಲಿ ಚಿತ್ರ ಬಿಡುಗಡೆಯಾಗುತ್ತಿದೆ. ಈಗಾಗಲೇ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದ್ದು, ಅದರ ಭಾಗವಾಗಿ ನಿನ್ನೆ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿ ರೈಸ್ ಆಫ್ ಅಶೋಕ ಟ್ರೇಲರ್ ಲಾಂಚ್ ಇವೆಂಟ್ಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಥ್ ಕೊಟ್ರು. ರವಿಚಂದ್ರನ್, ದುನಿಯಾ ವಿಜಯ್, ವಸಿಷ್ಠ ಸಿಂಹ, ಲೂಸ್ ಮಾದ, ಯೋಗಿ, ದಿಗಂತ್, ನಾಗಭೂಷಣ್ ಮತ್ತು ಶಿವರಾಜ್ ಕೆಆರ್ಪೇಟೆ ಮೊದಲಾದವರು ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತನಾಡಿ, ಸತೀಶ್ ಚಿತ್ರದ ಟ್ರೇಲರ್, ಹಾಡು ಯಾವುದೂ ಕಾಣಿಸಲಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗಡೆ ಬರಲಿಲ್ಲ. ನೀನು ಅಲ್ಲೇ ಅರ್ಧ ಗೆದ್ದಾಯ್ತು. ಗಂಡ್ಸು ಕಣ್ಣೀರ್ ಹಾಕ್ಬಾರ್ದು, ಒಳಗೆ ಇಟ್ಕೊಳ್ಬೇಕು. ಸಿನಿಮಾ ಮೇಲೆ ಪ್ರೀತಿ, ಆಸೆ, ಕನಸು ಇದೆ ಅನ್ನೋದು ನಿನ್ನ ಮಾತು. ನಿನ್ನ ಸ್ನೇಹಿತರು ಹೇಳ್ತಾರೆ ನಿನ್ನ ಕನಸು, ಆಸೆ ನಿಜ ಆಗ್ಲಿ. ಹೆಣ್ಮಕ್ಳಿಗೆ ಡೆಲಿವರಿ ನೋವು ಗೊತ್ತು, ಆದರೆ ಪ್ರತಿ ಸಿನಿಮಾ ಮಾಡುವಾಗ ಆಗೋದು ಡೆಲಿವರಿ ನೋವೇ. ಆಪರೇಷನ್ ಮಾಡುವುದು ಪ್ರೇಕ್ಷಕರು, ಸಿಸರಿಯನ್ ಮಾಡುವುದು ನೀವೇ. ಮೊದಲು ಆಪರೇಷನ್ ಮಾಡಿ, ಮೊದಲು ಬದುಕಿಸಲು ಪ್ರಯತ್ನಿಸಿ. ಮೊದಲು ಸಿನಿಮಾ ನೋಡಿ ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗಿ. ವಿಮರ್ಶೆ ಮಾಡಲು ಹೋಗಬೇಡಿ. ಸಿನಿಮಾದವರು ಲೈಕ್ಗೆ ಸಾಯುವುದನ್ನು ಬಿಡಿ. ಪ್ರೇಕ್ಷಕರನ್ನು ಸಿನಿಮಾ ಥಿಯೇಟರ್ನಲ್ಲಿ ಸಿನಿಮಾ ನೋಡಲು ಬಿಡಿ. 2.5 ಗಂಟೆ ಅವರನ್ನ ಮೈಮರೆಸಲು ಬಿಡಿ. ಚೆನ್ನಾಗಿ ಆಗ್ಲಿ ಎಂದು ಬಯಸ್ತೇನೆ. ಚೆನ್ನಾಗಿ ಮಾಡುವುದು ಸಿನಿಮಾದವರ ಕೆಲಸ. ಒಬ್ಬನಿಗೆ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಒಂದಷ್ಟು ಸಿನಿಮಾ ಗೆಲ್ಸಿ ಎಂದು ಪ್ರೇಕ್ಷಕರಿಗೆ ಕಿವಿಮಾತು ಹೇಳಿದ್ರು. ಒಂದೊಂದು ಪಿಕ್ಚರ್ ನೋಡ್ಕೊಂಡ್ ಬಂದಾಗಲೂ ಕೂಡ ಅವ್ರು ಬರ್ತಾ ಇದ್ದ ಸಿನಿಮಾ ನೋಡೋದಕ್ಕೆ ಅಲ್ವೇ ಇಲ್ಲ. ಸಿನಿಮಾ ನೋಡಿರ್ತಾರೆ, ಆದ್ರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಬೆಳೆಸ್ಕೊಳ್ತಾರೆ, ಎಲ್ಲಿ ಸ್ಟಿಲ್ ಹೊಡಿತಾರೆ, ಅದನ್ನ ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನ ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ ಟ್ರೈಲರು ಕಾಣಿಸ್ಲಿಲ್ಲ, ನಿನ್ನ ಹಾಡು ಕೇಳಿಸ್ಲಿಲ್ಲ, ಏನು ಕೇಳಿಸ್ಲಿಲ್ಲ, ನಿನ್ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರ್ಲಿಲ್ಲ, ಅಲ್ಲೇ ಅರ್ಧ ಗೆದ್ದಾಯ್ತು. ಒಳಗೆ ಇಟ್ಕೋಬೇಕು. ಗಂಡಸಾದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗೆ ಇಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಟ್ಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದೊಂದು ಹೇಳ್ತೀನಿ ರೀ, ಹೆಣ್ಣು ಮಕ್ಕಳಿಗೆ ಡೆಲಿವರಿ ಪೈನ್ ಅಂದ್ರೆ ಗೊತ್ತು, ಆದ್ರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೆ. ಆದ್ರೆ ಆಪರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪರೇಷನ್ ಮಾಡ್ರಿ. ಆಪರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗತ್ತಲ್ಲ. ಬದುಕ್ಸ್ರಿ ಫಸ್ಟ್, ಅಲ್ವಾ? ಬದುಕ್ಸ್ರಿ. ನೀನಾಸಂ ಸತೀಶ್ ಮಾತನಾಡಿ, ರವಿಚಂದ್ರನ್ ನಮಗೆ ತಂದೆ ಸಮಾನ. ವಿಜಯ್ ಸರ್ ಒಂದು ಕಾಲ್ಗೆ ಬಂದ್ರು. ಯೋಗಿ ನನ್ನ ಗೆಳೆಯ, ವಸಿಷ್ಠ ಹಾಟ್ಲಿ ಮಾತನಾಡುವ ಗೆಳೆಯ, ನಾಗಭೂಷಣ್, ದಿಗ್ಗಿ, ಕೆಆರ್ಪೇಟೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಲು ಬಂದಿರುವುದಕ್ಕೆ ಧನ್ಯವಾದ. ನಮ್ಮ ದಿ ರೈಸ್ ಆಫ್ ಅಶೋಕ ಸಿನಿಮಾವನ್ನ ಇದೇ ತಿಂಗಳು 27ರಂದು ಪ್ರೇಕ್ಷಕರ ಮುಂದೆ ಇಡುತ್ತಿದ್ದೇನೆ. ನೀವು ಸಾಂಗ್ ನೋಡಿದ್ದೀರಾ. ನನ್ನ ಸ್ನೇಹಿತರು ಎಲ್ಲರೂ ಟ್ರೇಲರ್ ಲಾಂಚ್ಗೆ ಬಂದಿದ್ದಾರೆ. ಸಪ್ತಮಿ ನನ್ನ ರೀತಿ ಚಿತ್ರದ ಹೀರೋ. ತೆಲುಗು, ತಮಿಳು ಮಾಡ್ತೀನಿ ಎಂದು ಹೇಳಿಕೊಂಡು ಬರ್ತಿದ್ದೆ. ಎಲ್ಲರೂ ಇವನಿಗೆ KGF ಕಾಂತಾರ ಹುಚ್ಚು ಹಿಡಿದಿದೆ ಎಂದು ಮಾತನಾಡ್ಕೊಂಡ್ರು. ನನಗೆ KGF ಕಾಂತಾರ ಹುಚ್ಚು ಹಿಡಿದಿಲ್ಲ, ನನ್ನ ಸಿನಿಮಾದ ಹುಚ್ಚು ಅದು. ನಮ್ಮ ಸಿನಿಮಾವನ್ನ ಅವರು ನೋಡ್ಲಿ, ಮೊದಲ ಚಿತ್ರ ತೋರಿಸಿದೆ. ಸಿನಿಮಾ ಸಖತ್ತಾಗಿ ಇದೆ ಎಂದು ತೆಲುಗು, ತಮಿಳಿನಲ್ಲಿ 200 ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಸಿನಿಮಾ ಬಗ್ಗೆ ಜಾಸ್ತಿ ಮಾತನಾಡಲ್ಲ. ಇದೇ 27ಕ್ಕೆ ದಿ ರೈಸ್ ಆಫ್ ಅಶೋಕ ತೆರೆಗೆ ಬರ್ತಿದೆ. 2.5 ಕಾಲ ನನ್ನ ಕಷ್ಟ ಕಾಲದಲ್ಲಿ ನಿಂತ ಎಲ್ರಿಗೂ ಧನ್ಯವಾದ. ರವಿ ಸರ್ ಹೇಳಿದ ಒಂದೇ ಮಾತಿಗೆ ಬೈಕೊಂಡು ಉಕ್ಕೊಂಡು ಬಂದು ನಿಂತಿದ್ರೆ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕೆಂದ್ರೆ ನೀವು ನನ್ನ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್, ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲ್ಗೆನೆ ನಾ ಬರ್ತೀನಿ ಬಿಡಪ್ಪ, ಯಾಕಪ್ಪ ಟೆನ್ಷನ್ ಮಾಡ್ಕೊಡ, ನೀನು ನಾ ಬರ್ತಾ ಇದ್ದೀನಿ ಇರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ರಿ, ಬರ್ತಾ ಇದೀನಿ ಅಂತ. ಆದ್ರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗ ಕೊಡ್ತಾ ಇರ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ. ಆಲ್ವೇಸ್ ಅವ್ರು ಹೇಳಿದ್ರೆ ಸಾಕು, ಆಯ್ತು ಬರ್ತಿದ್ದು ಬಿಡ್ಲ ಮಗ, ತಲೆ ಕೆಡಿಸ್ಕೊಂಡು ಮಾಡೋ ಅನ್ನೋ ಗೆಳತನ. ಒಳ್ಳೆದಾಗಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಅಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ರ ಜೊತೆಗೆ ನನ್ನ ಮನಸಾರಿನಲ್ಲಿ ಅಲ್ಲಿಂದ ಒಂದು ಗೆಳತನ ನಂದು ಒಂದು ಇದೆ. ಅಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ, ಬರೀ ಹಾರ್ಟ್ಲಿ ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೆರೆಪೇಟೆ ಆಗ್ಬೋದು, ಅಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಅಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಹೇಳೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಅಂಡ್ ನೀವೆಲ್ಲ ಸಾಂಗ್ಗಳು ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತೆ ಧ್ವನಿ ಸರ್ ಮತ್ತೆ ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ನನ್ಗೆ ಹೆಮ್ಮೆ. ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ನೋಡಿದ್ರೆ ಇವತ್ತು ಯೋಚನೆ ಮಾಡಿದ್ರೆ
ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ. ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ರಿಗೂ ನಾನು ಅದನ್ನು ವಾಪಸ್ ತೀರ್ಸಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹಂಗೆ ಹೀರೋನು, ಸಪ್ತಮಿ ಅವರು ಹೀರೋನೇ. ಯಾಕೆಂದ್ರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು, ಪ್ರತಿ ದಿ ರೈಸ್ ಆಫ್ ಅಶೋಕದಲ್ಲಿ ಸತೀಶ್ಗೆ ಜೋಡಿಯಾಗಿ ಕಾಂತಾರ ಸಿನಿಮಾ ಖ್ಯಾತಿಯ ಸಪ್ತಮಿ ಗೌಡ ನಟಿಸಿದ್ದಾರೆ. ಬಿ ಸುರೇಶ್, ರವಿಶಂಕರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಸಂಪತ್ ಮೈತ್ರೇಯ, ಯಶ್ ಶೆಟ್ಟಿ, ಡ್ರ್ಯಾಗನ್ ಮಂಜು, ವಿಕ್ರಮ್ ವೇದ ಖ್ಯಾತಿಯ ಹರೀಶ್ ಪೆರಾಡಿ, ಜಗ್ಗಪ್ಪ ತಾರಾ ಬಳಗದಲ್ಲಿದ್ದಾರೆ. ದಿ ರೈಸ್ ಆಫ್ ಅಶೋಕ ಚಿತ್ರ ಇದೇ ತಿಂಗಳು ರಿಲೀಸ್ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿಯೇ ಈ ಸಿನಿಮಾ ತೆರೆಗೆ ಬರ್ತಿದೆ. ಕನ್ನಡ ಅಷ್ಟೇ ಅಲ್ಲ, ಇತರ ಭಾಷೆಯಲ್ಲೂ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ಈ ಚಿತ್ರ ವೃದ್ಧಿ ಕ್ರಿಯೇಷನ್ ಹಾಗೂ ಸತೀಶ್ ಪಿಕ್ಚರ್ಸ್ ಹೌಸ್ ಪ್ರೊಡಕ್ಷನ್ ನಡಿ ಮೂಡಿ ಬರ್ತಿದೆ. ವರ್ಧನ್ ನರಹರಿ, ಜೈಸ್ನವಿ ಜೊತೆ ಸೇರಿ ಸತೀಶ್ ನೀನಾಸಂ ಕೂಡ ಸಿನಿಮಾಗೆ ಹಣ ನೀಡಿದ್ದಾರೆ.